ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಗ್ರೀನ್ ಕಲರ್ ಕಬಾಬ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಜಾರ್ ತಗೊಂಡಿದ್ದೀನಿ. ಜಾರ್ಗೆ 1 ಸ್ಪೂನ್ ತುಂಬ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಇದು 1 ಸ್ಪೂನು. ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾನು 1 kg ಚಿಕನ್ ಮಾಡ್ತಾಯಿದ್ದೀನಿ. ನಾನು ಒಂದು ದೊಡ್ಡ 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಬಾಬಿಂದ. 1 ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ 7-8 ಹಾಕ್ಕೊಳ್ತಾ ಇದ್ದೀನಿ. ಇದೇ ಖಾರ ಅದಕ್ಕೆ ಮೆಣಸು ಮತ್ತು ಮೆಣಸಿನ್ಕಾಯಿ ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಖಾರ ಬೇಕು ಅಷ್ಟು. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ 1 ಹಿಡಿಯಷ್ಟು. ಇವಾಗ ನಾನು ಇದು ರುಬ್ಕೊಂಡು ಬರ್ತೀನಿ. ನಾನು ಚಿಕನ್ ವಿತ್ ಬೋನ್ ತಗೊಂಡಿದ್ದೀನಿ. ಚಿಕನ್ ಚೆನ್ನಾಗಿ ತೊಳ್ಕೊಂಡು ಹಿಂಡಿ ನೀರಿಲ್ಲದೆ ತಗೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ ಕಪ್ ಅಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪು ಮೊಸರು ತಗೊಂಡಿದ್ದೀನಿ. 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಈಗ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಗ್ರೀನ್ ಕಬಾಬು. ನಾನು ಇದ್ರ ಜೊತೆಗೆ 1-2 ಕಡ್ಡಿ ಅಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ 1 ಅವರ್, ಇಲ್ಲಾಂದರೆ ಟೈಮ್ ಇದ್ದರೆ 1-2 ಅವರ್ ನೆನೆಯಕ್ಕೆ ಬಿಡಬೇಕು. ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ 1 ಅವರ್. ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಕಬಾಬೆಲ್ಲ ಬಿತ್ತು ಬೋನ್ ಮಾಡಿದ್ರೆ ಚೆನ್ನಾಗಿರೋದು. ಇದಕ್ಕೆ ಬೈಂಡಿಂಗು ಕಾರ್ನ್ಫ್ಲೋರು. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ನಾನು 1-2 ಅವರು ಫ್ರಿಜ್ಜಲ್ಲಿ ಇಡ್ತೀನಿ. ಆವಾಗ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಆವಾಗ ಟೈಮ್ ಇಲ್ಲ ಅಂದರೆ 1 ಅವರ್ ಆದರೂ ಇಡಿ. ಚೆನ್ನಾಗಿ ಒಟ್ಟಿನಲ್ಲಿ ಚಿಕನಲ್ಲಿ ನೀರಿರಬಾರ್ದು ಅಷ್ಟೇ. ಈಗ ಲಿಡ್ ಮುಚ್ಚಿ ನಾನು 1 ಅವರಷ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಕಬಾಬ್ಗೆ ನೆನೆಸಿ 1 ಅವರ್ ಆಯಿತು. ನಾನು 1 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಲಿಡ್ ತೆಗಿತಾ ಇದ್ದೀನಿ. ಲಿಡ್ ತೆಗೆದ್ಬಿಟ್ಟು ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ನಾನೀಗ. ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾನು ಸ್ಟವ್ ಅಂಟಿಸಿ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಚಿಕನ್ ತಗೊಂಡು ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇಲ್ವ ಅಂತ. ಎಣ್ಣೆ ಕಾದಿದೆ. ನಾನೀಗ ಚಿಕನ್ ಪೀಸ್ ಹಾಕ್ತಾಯಿದ್ದೀನಿ. ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಇನ್ನೊಂದು ಕಡೆ ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ನಾನು
ತಿರುಗಿಸ್ತಾ ಇದ್ದೀನಿ ಇದು. ತುಂಬ ಚೆನ್ನಾಗಿರುತ್ತೆ ಇದು. ಈ ಗ್ರೀನ್ ಕಬಾಬು ತುಂಬ ಚೆನ್ನಾಗಿರುತ್ತೆ. ರಸಮ್ಮು, ಸಾಂಬಾರಿಗೆ, ರಸಮ್ಗಂತೂ ಹೇಳಿ ಮಾಡಿಸಿರೋದು ತುಂಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಧಾನವಾಗಿ ಬಾಯ್ಲ್ ಮಾಡಬೇಕಿದು. ಚೆನ್ನಾಗಿ ಒಳಗಡೆ ಎಲ್ಲ ಫ್ರೈ ಆಗಬೇಕಿದು. ಆ ಕಡೆ ಈ ಕಡೆ ತಿರುಗಿಸಿ ಫ್ರೈ ಮಾಡ್ಕೊಳ್ಬೇಕು. ಒಂದ್ಸತಿ ಫ್ರೈ ಮಾಡಿ ಕಬಾಬು, ಎಲ್ಲರಿಗೂ ಇಷ್ಟ. ಆ ಕಡೆ ಈ ಕಡೆ ಎರಡು ಕಡೆ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಅಂಟ್ಕೊಂಡಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಕಬಾಬ್ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡಿ ಒಂದ್ಸರಿ. ಮಕ್ಕಳು ತುಂಬ ಇಷ್ಟ ಆಗುತ್ತೆ. ಮಸಾಲೆ ಏನು ಜಾಸ್ತಿ ಇರೋದಿಲ್ಲ. ನಾನು ಎರಡು ಕಡೆ ಚೆನ್ನಾಗಿ ತಿರುಗಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಬಾಬು ಚೆನ್ನಾಗಿ ಫ್ರೈ ಆಗಿದೆ. ನಾನು ಎರಡೂ ಕಡೆ ತಿರುಗಿಸಿ ಸುಟ್ಕೊಂಡಿದ್ದೀನಿ. ತೆಗಿತಾ ಇದ್ದೀನಿ ನೋಡಿ. ಇದು ಸಿಂಪಲ್ ಆಗಿರುತ್ತೆ. ಮಸಾಲೆ ಅಷ್ಟೇ ಟೇಸ್ಟಾಗಿರುತ್ತೆ ಕಬಾಬ್ ಇದು. ಈಗ ನಾನು ಇನ್ನೊಂದು ಟ್ರಿಪ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಬಾಬ್ ಹಾಕಿದ ತಕ್ಷಣ ತಿರುಗಿಸ್ಬೇಡಿ. ಒಂದು 5-10 ನಿಮಿಷ ಬೇಯಲಿ ಅದು. ಯಾಕಂದರೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರ್ತೀವಲ್ಲ, ಅದಕ್ಕೆ. ಈಗ ನಾನು ಇದು ಕೂಡ ಹಾಗೆ ತಿಕ್ಕೊಂಡು ಬರ್ತೀನಿ. ಆ ಕಡೆ ಈ ಕಡೆ ತಿರುಗಿಸಿ ಆಮೇಲೆ ಸರ್ವ್ ಮಾಡ್ಕೊಳ್ತೀನಿ. ಗ್ರೀನ್ ಕಬಾಬು ರೆಡಿ ಆಯಿತು. ಈ ಗ್ರೀನ್ ಕಬಾಬು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ನಿಂಬೆಹಣ್ಣು ತಗೊಂಡು ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಂಡು ನಿಮಗೆ ಈರುಳ್ಳಿ ಸ್ವಲ್ಪ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಜ್ಯೂಸಿ ಆಗಿದೆ ನೋಡಿ ಒಳಗಡೆ ಎಲ್ಲ. ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ತಗೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕಬಾಬ್ ತಗೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸ್ಪೈಸಿ ಆಗಾದರೂ ನೀವು ಮಾಡ್ಕೊಳ್ಬೋದು. ಮಕ್ಕಳಿಗೆ ಅಂದರೆ ಸ್ವಲ್ಪ ಸ್ಪೈಸಿ ಕಮ್ಮಿ ಹಾಕಿ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.